ಇವತ್ತೇನು ಕನ್ನಡದ ಜಾತ್ರೆ, ಕನ್ನಡ ಡಿಂಡಿಮ ಉತ್ಸವವನ್ನು ಆಚರಿಸಿದ್ದೇವೆ. ಏನು ಸಂತೋಷ್ ಗುರೂಜಿಯವರ ಶ್ರೀ ಸಂತೋಷ್ ಗುರೂಜಿ ಅವರ ನೇತೃತ್ವದಲ್ಲಿ ಏನು ನಮ್ಮ ಕನ್ನಡದ ಕಣ್ಮಣಿ ಎಲೆಕ್ಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕೂಡ ಬಂದಿದ್ದಾರೆ, ವಿನಯ್ ಗುರೂಜಿ ಕೂಡ ಬಂದಿದ್ದಾರೆ. ನಾವೆಲ್ಲ ಕನ್ನಡಿಗ ಸಂಘಟನೆಯರು ಸಂತೋಷ್ ಗುರೂಜಿಯವರ ನೇತೃತ್ವದಲ್ಲಿ ಇವತ್ತು ಅದ್ದೂರಿಯ ಕನ್ನಡ ರಾಜ್ಯೋತ್ಸವ, ಕನ್ನಡ ಡಿಂಡಿಮ ಉತ್ಸವ ಮತ್ತು ವರ್ಲ್ಡ್ ರೆಕಾರ್ಡ್ ಆಗುವಂತಹ ಒಂದು ಗೃಹಿಣಿಯರೇ ಹಾಡು ಹೇಳುವಂತ 13 ಹಾಡುಗಳನ್ನ ಇವತ್ತು ರೈತ ಹಾಡು, ಜನಪದ ಗೀತೆ, ಕನ್ನಡ ಹಾಡುಗಳನ್ನ ಹೇಳುವ ಮುಖಾಂತರ ಇವತ್ತು ಈ ಒಂದು ಕಾರ್ಯಕ್ರಮ ವರ್ಲ್ಡ್ ರೆಕಾರ್ಡ್ ಆಗಿದೆ ಅಂತ ಹೇಳ್ತಾ ಇದ್ದೇವೆ. ನಾವು ಕೂಡ ನಮ್ಮ ಕರವೇ ಗವೇಷಣೆಯಿಂದ ಭಾಗವಹಿಸಿ ಸತತ 3 ತಿಂಗಳಿಂದ ಓಡಾಡಿಕೊಂಡು ಈ ಒಂದು ವರ್ಲ್ಡ್ ರೆಕಾರ್ಡ್ ಕಾರ್ಯಕ್ರಮ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೇವೆ. ಮತ್ತೊಮ್ಮೆ ಸಂತೋಷ್ ಗುರೂಜಿ ಅವರಿಗೆ ಪಾದಗಳಿಗೆ ನಮಸ್ಕರಿಸಿ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹೌದು, ನಾವು ಇವತ್ತು ಯುವತಿಯರನ್ನ ಜಾಗೃತಿಗೊಳಿಸಬೇಕಾಗಿದೆ. ಇವತ್ತು ಕನ್ನಡದ ಬಗ್ಗೆ ಅವರಿಗೆ ಕಾಳಜಿ ಬರಬೇಕಾಗಿದೆ. ಅದರ ಪ್ರಯತ್ನ ಹೋದ ವರ್ಷ ನಾವು ಒಂದು ಜಾಥಾ ಮಾಡಿದ್ದೀವಿ, ಕನ್ನಡದ ಒಂದು ತೇರನ್ನು ಎಳೆದಿದ್ದೀವಿ. ಈ ವರ್ಷ ಒಂದು ಕನ್ನಡದ ಹಾಡನ್ನು ಹೇಳುವ ಮುಖಾಂತರ ಒಂದು ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ನಮ್ಮ ಶ್ರೀ ಸಂತೋಷ್ ಗುರೂಜಿ ಅವರ ನೇತೃತ್ವದಲ್ಲಿ ಮಾಡಿದ್ದೇವೆ. ಕನ್ನಡದ ಜ್ಯೋತಿಯನ್ನ ವೇದಿಕೆಗೆ ಹಸ್ತಾಂತರಿಸಲಾಗ್ತಾ ಇದೆ. ಕನ್ನಡದ ಜ್ಯೋತಿಯ ಮೂಲಕ ಎಂದೂ ಆರದ ನಂದಾದೀಪವಾಗಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜ್ಯೋತಿ ಬೆಳಗಿಸುವ ಮೂಲಕ ನೆರವೇರಿಸಲಾಗ್ತಾ ಇದೆ. ಕತ್ತಲೆಯಿಂದ ಬೆಳಕಿನೆಡೆಗೆ ಕ್ರೀಡಾಂಗಣದ ಎಲ್ಲ ದೀಪಗಳನ್ನ ಆರಿಸಿ, ಲೈಟ್ಸ್ ಆರಿಸಿ, ಮೊಬೈಲ್ ಲೈಟ್ಗಳನ್ನ ಆನ್ ಮಾಡಬೇಕು ಎಲ್ಲರೂ ಕೂಡ ಅಂತ ಹೇಳಿ ಇದ್ದೇವೆ. ನಿಮ್ಮೆಲ್ಲ ಮೊಬೈಲ್ಗಳಲ್ಲಿ ದೀಪವನ್ನು ಬೆಳಗಿಸಿ ಈ ಒಂದು ಕಾರ್ಯಕ್ರಮವನ್ನು ಮತ್ತಷ್ಟು ಅರ್ಥಪೂರ್ಣಗೊಳಿಸಿ ಎಲ್ಲ ಸಭಿಕರು, ಎಲ್ಲ ಕನ್ನಡದ ಮನಸ್ಸುಗಳು, ಎಲ್ಲರ ಮೊಬೈಲ್ ಟಾರ್ಚ್ಗಳು, ದೀಪಗಳು ವೇದಿಕೆ ಕಡೆ ಬರಲಿ ಅಂತ ಕೇಳ್ಕೊಳ್ತೀನಿ.